ಹಾಯ್ ಹಲೋ ಫ್ರೆಂಡ್ಸ್, ಅನ್ನು ಅಡುಗೆ ಮನೆಗೆ ಸ್ವಾಗತ. ಎಲ್ಲರಿಗೆ ಮಕರ ಸಂಕ್ರಾಂತಿ ಆರ್ಥಿಕ ಶುಭಾಶಯಗಳು. ಇವತ್ತು ನಮ್ಮ ಮಕರ ಸಂಕ್ರಾಂತಿ ಇರೋದ್ರಿಂದ ಮಾದಲಿ ಮಾಡೋದು ಹೆಂಗೆ ಅಂತ ನೋಡೋಣ. ಮಾದಲಿ ಮಾಡೋಕ್ಕೆ ಬೇಕಾಗಿರೋದು ಇದು ಒಂದು ಬಟ್ಲ ಚಿರೋಟಿ ರವಾರ್, ಇದು ಒಂದು ಬಟ್ಲ ಹಸಿಬೇಳೆ ಹಿಟ್ಟು, 2 ಬಟ್ಲ ಚಪಾತಿ ಹಿಟ್ಟು ಹಾಕ್ಕೊಂಡೇನ್ರಿ. ಸೇಮ್ ಬಟ್ಲಲ್ಲೇ 2 ಬಟ್ಲ. ಈಗ ಇದನ್ನು ಹುರ್ಕೋಬೇಕ್ರಿ. ಈಗ ಗೋಧಿ ಹಿಟ್ಟು ಹುರ್ಕೋಬೇಕ್ರಿ. ತುಪ್ಪ ಹಾಕಿರೋ ಹುರ್ಕೋರಿ, ಎಣ್ಣೆ ಹಾಕಿರೋ ಹುರ್ಕೋರಿ. ನಾನು ಇಲ್ಲಿ ತುಪ್ಪ ಹಾಕಿ ಹುರ್ಕೊಳತ್ತೀನಿ ರೀ. ಇದು ಹಿಟ್ಟಿನ ಕಲರ್ ಚೇಂಜ್ ಆಗ್ಬೇಕ್ರಿ, ಅಲ್ಲಿ ತನಕ ಇದನ್ನು ಹುರಿತೇವೆ. ಗ್ಯಾಸ್ ಲೋ ಫ್ಲೇಮ್ನಾಗ ಇಟ್ಟು ನೋಡಿರಿ, ಈ ಥರ ಆಗೈತಿ. ಇನ್ನೊಂದು 2-3 ನಿಮಿಷ ಇದನ್ನು ಈ ಥರ ಗ್ಯಾಸ್ ಲೋ ಫ್ಲೇಮ್ನಾಗ ಇಟ್ಟು ನಾವು ಕೈ ಆಡಿಸ್ತೇವೆ ಅಂದ್ರೆ ಹಿಟ್ಟು ಏನೋ ತಳ ಹತ್ತಂಗಿಲ್ಲ. ಇದು ಈ ಥರ ಆಗೈತೆ ನೋಡಿರಿ. ಇದನ್ನು ತಗೊಂಡ್ರಿ. ಈಗ ಹಸಿಬೇಳೆ ಹಿಟ್ಟನ್ನು ಇದೇ ಥರನ ಹುರಿಬೇಕು. ಅದನ್ನು ಈಗ ಹಸಿಬೇಳೆ ಹಿಟ್ಟನ್ನು ಇದು ಹಸಿ ವಾಸನೆ ಹೋಗೋವರೆಗೆ ಹುರಿಬೇಕ್ರಿ. ಇದನ್ನು ಗ್ಯಾಸ್ ಲೋ ಫ್ಲೇಮ್ನಾಗ ಇಟ್ಕೊಂತನ ಹಿಟ್ಟು ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕ್ರಿ. ಇದಾಗೈತೆ ನೋಡ್ರಿ. ಇದನ್ನು ತೆಗೆದು ಬಿಡೋಣ್ರಿ. ರವಾನ ಸ್ವಲ್ಪ ಹುರ್ಕೊಳ್ಬೇಕ್ರಿ. ಇದಾಗೈತೆ ನೋಡ್ರಿ, ತೆಗೆದು ಬಿಡೋಣ. ಈ ಚಪಾತಿ ಹಿಟ್ಟು ಹಸಿಬೇಳೆ ಹಿಟ್ಟು ಏನು ಹುರ್ಕೊಂಡಿರಿ ಇದ್ರೊಳಗೆ ಹಾಕ್ಕೊಳ್ಳೋಣ್ರಿ. ಇದು ರವಾನ ಹಾಕ್ಕೊಂಡ್ಬಿಡೋಣ್ರಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾದ್ಕೋಬೇಕ್ರಿ. ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟು ಯಾವ ಥರ ನಾದ್ತೀವಿ ಅದೇ ಥರನೇ ಇರ್ಬೇಕ್ರಿ. ನೋಡಿರಿ, ಈ ಥರ ಆಗೈತಿ. ಇದನ್ನೊಂದು 2-3 ನಿಮಿಷ ನೆನೆ ಹಾಕ್ಬಿಡೋಣ್ರಿ. ಒಂದು 2-3 ನಿಮಿಷ ಆಗೈತ್ರಿ. ಈಗ ನೆಂದೈತಿ ಹಿಟ್ಟು ತೆಗೆದು ಬಿಡೋಣ್ರಿ. ಇದನ್ನು ನಾದ್ಕೋಬೇಕ್ರಿ. ಈ ಥರ ಇರ್ಬೇಕ್ರಿ. ಇದು ಹೋಳಿ ದಪ್ಪ ಇರ್ಬೇಕು, ದೊಡ್ಡ ಇರ್ಬೇಕ್ರಿ. ಚಪಾತಿ ಹಿಟ್ಟರ ಲಟ್ಟಿಸ್ರಿ, ಇಲ್ಲಾಂದ್ರೆ ಅಕ್ಕಿ ಹಿಟ್ಟು ತೊಗೊಂಡು ಲಟ್ಟಿಸ್ಬೋದ್ರಿ. ಇದನ್ನ ಈ ಥರ ಲಟ್ಟಿಸ್ಕೋಬೇಕ್ರಿ. ಇಷ್ಟು ದಪ್ಪ ಇದ್ರೆ ನಡಿತೈತ್ರಿ. ಇದು ಹಂಚು ಕಾದೈತ್ರಿ. ಈಗ ಇದನ್ನು ಹಾಕಿ ಬೇಯಿಸ್ಕೊಳಂಬರ್ರಿ. ಸ್ವಲ್ಪ ಎಣ್ಣೆ ಹಾಕ್ರಿ. ಈ ಥರ ಬೇಯಿಸ್ಕೋಬೇಕ್ರಿ. ಇದನ್ನು ಸ್ವಲ್ಪ ಈ ಥರ ಚುಚ್ಗಿಲಿ ಹಿಂಗೆ ಪ್ರೆಶ್ ಮಾಡಿ ಬೇಯಿಸ್ರಿ. ಯಾಕಂದ್ರೆ ದಪ್ಪ ಇರೋದ್ರಿಂದ ಜಲ್ದಿ ಬೇಯೋದಿಲ್ಲ. ಗ್ಯಾಸ್ ಲೋ ಫ್ಲೇಮ್ನಾಗ ಇಟ್ಟು ಬೇಯಿಸ್ರಿ. ಇದು ಸೇಮ್ ರಾಗಿಲ್ ಹೆಂಗೆ ಚಪಾತಿ ಈ ಥರ ಲಟ್ಟಿಸ್ಕೊಂಡು ಹಂಗೆ ದಪ್ಪ ಹುಳಿ ಮಾಡೋದು ಈ ಥರ ಲಟ್ಟಿಸ್ಕೊಂಡು ಬೇಯಿಸ್ಕೋಬೇಕ್ರಿ. ಈ ಥರ ಬೇಯಬೇಕು ನೋಡ್ರಿ. ಚಪಾತಿ ಮಾಡಿವ್ರಿ. ಇವನ್ನ ಹರಿದು ಹಾಕ್ಬೇಕ್ರಿ. ಇವನ್ನ ಅಂದ್ರೆ ಮಿಕ್ಸಿಗೆ ಹಾಕ್ಬೇಕು. ಈ ಥರ ಹರಿದು ಈಗೇನು ಚಪಾತಿ ಹರಿದಿವ್ರಿ ಇವ್ನ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕ್ರಿ. ಸ್ವಲ್ಪ ಹಾಕಿ ಮಾಡಿರಿ. ಮಿಕ್ಸಿ ಮಾಡ್ಕೊಂಡು ನೋಡ್ರಿ, ಈ ಥರ ಆಗೈತಿ. ಇದೇ ಒಂದು ಬುಟ್ಟಿ ಒಳಗೆ ಹಾಕ್ಕೊಂಬಿಡೋಣ್ರಿ. ಇಷ್ಟ ಆಗೈತೆ ನೋಡ್ರಿ. ಇದು ರೆಡಿ ಐತಿ. ಈಗ ಇದು ಆರಬೇಕ್ರಿ 1 ತಾಸು. ನೋಡ್ರಿ, ಆರಕ್ಕೆ ಬಿಟ್ಟಿದ್ವಲ್ಲ. ಈಗ ಬೆಲ್ಲ ಕಲಿಸ್ಕೊಂಬರ್ರಿ. ಒಂದು ಅರ್ಧ kg ಬೆಲ್ಲ ಹಾಕ್ಕೊಳತ್ತೀನಿ. ಇದನ್ನ ಈ ಥರ ಕಲಿಸ್ಕೋಬೇಕ್ರಿ. ಕಲಿಸಿ ಹಿಂಗೆ ತೊಗೊಂಡು ನೋಡ್ರಿ ಈ ಥರ ಆಗೈತಿ. ಇದ್ರ ಮೇಲೆ ಪುಟಾಣಿ ಕೊಬ್ಬರಿ ತುರಿದು ಹಾಕ್ಕೋಬೇಕು.
ಈಗ ಪುಟಾಣಿ ಹಾಕೊಳ್ಳೋಣ್ರಿ ಮೇಲೆ. ಈಗ ಕೊಬ್ಬರಿ ಗಸಗಸಿ ಬಿಸಿ ಮಾಡಿ ತೊಗೊಂಡಿನ್ರಿ, ಇದನ್ನ ಈ ಥರ ಹಾಕ್ಕೋಬೇಕು. ಗೋಡಂಬಿ ಮತ್ತು ದ್ರಾಕ್ಷಿನೂ ಬಿಸಿ ಮಾಡ್ಕೊಂಬರ್ಬೇಕ್ರಿ. ಇವನ್ನ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊಂಡಿವ್ರಿ. ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಳೋಣ್ರಿ. ಮಕರ ಸಂಕ್ರಾಂತಿ ಮಾದಲಿ ರೆಡಿ ಆಗೈತೆ ನೋಡಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.